ಅಮ್ಮದಾಯಿ ಆದಿಶಕ್ತಿ ಶ್ರೀ ನಾಗಚೂಡೇಶ್ವರಿ, ಈ ಸುಂದರವಾದ ಮನೆಗೆ ನನ್ನ ಅಣ್ಣಂದರು ಹಾಗೂ ನಾನು ತುಂಬಾ ನಂದನವನವಾಗಿ ನಗರದ ಜೀವನ ಸಾಗಿಸ್ತಾ ಇದ್ದೀವಿ. ಈ ಅನಾಥನ ಕರೆ ತಂದು ನನಗೊಂದು ತಂಗಿಯ ಸ್ಥಾನವನ್ನು ನೀಡಿ ತಮ್ಮ ಕಣ್ಣ ರೆಪ್ಪೆ ತರ ನನ್ನ ಎರಡು ಅಣ್ಣಂದರು ನನ್ನ ಮುದ್ದಾಗಿ ಸಾಕಿ ಬೆಳೆಸ್ತಾ ಇದ್ದಾರೆ. ಎಲ್ಲ ಕಷ್ಟವನ್ನು ಕೊಟ್ಟು ನನ್ನ ಅಣ್ಣಂದರು ಸದಾಕಾಲ ಸುಖವಾಗಿ ಬಾಳಿ ಬದುಕುವಂತೆ ಆಶೀರ್ವಾದ ಮಾಡುತ್ತಾರೆ. ಆ ದೇವರಲ್ಲಿ ಆರಾಧನೆ ಮಾಡಿ ದೇವರಂತ ಪತಿ ಸಿಗಲೆಂದು ಬೇಡಿಕೊಂಡೇನಮ್ಮ? ಪತಿಯ ಬಗ್ಗೆ ಬೇಡ್ಕೊಳ್ಳಿಲ್ಲ ಅಣ್ಣ. ನನ್ನ ಅಣ್ಣಂದ್ರು ಸದಾಕಾಲ ಸುಖವಾಗಿ ಬಾಳಿ ಬದುಕಬೇಕು, ಆಯುಷ್ಯವನ್ನು ಜಾಸ್ತಿ ಕೊಡು ಅಂತ ಆ ತಾಯಿ ಹತ್ರ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾರೆ ಅಣ್ಣ. ಪ್ರಸಾದ ತಂಗಿ, ನೀನು ಕೊಟ್ಟ ಈ ಪ್ರಸಾದ ಫಲದಿಂದ ನಿನಗೆ ಒಳ್ಳೆಯ ದೇವರಂತ ಗಂಡನೇ ಸಿಗ್ತಾನೆ. ಅಣ್ಣ, ನಿಜ ಹೇಳಬೇಕಂದ್ರೆ ನಾನು ಪೂಜಿಸುವ ದೇವರ ಭಕ್ತಿಯಿಂದಲೂ ಕೂಡ ಈ ನಿನ್ನ ದೃಷ್ಟಿಗೆ ಪರಮ ಭಕ್ತಿಯಾಗಿದ್ದೆ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳೆದುಕೊಂಡು ಬೀದಿ ಬೀದಿಗೆ ಅನಾಥವಾಗಿ ತಿರುಗ್ತಾ ಇದ್ದೆ. ಹೌದಣ್ಣ, ನನ್ನಂತವನ್ನ ಕರೆತಂದು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನ್ನಾಗಿ ಮಾಡಿದ್ರಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಪಾಯಿ ನಿಜವಾದ ದೇವರು ನೀನೇ ಅಲ್ಲ, ನಿಜವಾದ ದೇವರು ನೀನೇ. ಹೌದಣ್ಣ, ತಂಗಿ ಹೇಳೋ ಮಾತಿನಲ್ಲಿ ಸತ್ಯಾಂಶವಿದೆ. ಅಣ್ಣ, ಅಶೋಕಣ್ಣ ಪ್ರಸಾದ ತೆಗೆದುಕೊಂಡು ಅಣ್ಣ, ನಿನಗೊಂದು ಗುಟ್ಟಿನ ವಿಷಯ ಹೇಳೋದಿದೆ, ಹೇಳ. ಅದೇನು ಹೇಳೋ? ಸೀತಾ, ಏನಣ್ಣ? ನಮಗೋಸ್ಕರ ಒಂದು ಹಾಡನಾದರೂ ಹೇಳಬಲ್ಲೆ ನಮ್ಮ? ನನಗೆ ಬಂದ್ಬಿಟ್ರ ನೀವು? ನಾನು ಹಾಡಬೇಕಾ? ಇಲ್ಲ ಇಲ್ಲ, ಹಾಡು ಗಿಡಿ ಏನಿಲ್ಲ, ಏನಿದ್ರು ನಿಮ್ ಕೆಲಸ ನೀವು ಹೇಳೋದಷ್ಟೇ. ಆಯ್ತಮ್ಮ, ನಿನಗೋಸ್ಕರ ನಾನೇ ಹಾಡ್ತೀನಿ. ಹಾಗಂತೀಯಣ್ಣ? ನಿರಾಸೆ ಅಂತೇಳಿ ಇವರೇ ಚಂದ್ರು ಅಂತ ನನ್ನ ಬಾಲ್ಯ ಸ್ನೇಹಿತ ಚಂದ್ರು. ಇವರೇ ನಮ್ಮಣ್ಣ ಧರ್ಮಣ್ಣ. ನಮಸ್ಕಾರ. ನಮಸ್ಕಾರ ಚಂದ್ರು. ನೋಡು ಚಂದ್ರು, ಅಶೋಕನ ವಿದ್ಯಾಭ್ಯಾಸ ಅಂತ ಮುಗಿದೋಯ್ತು. ಈಗ ನೌಕರಿ ಅಂತ ಹೇಳ್ತಾರೆ. ಆದರೆ ನೌಕರಿ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಬೇಕಾದಷ್ಟು ಆಸ್ತಿ ಇದೆ, ಅದನ್ನೇ ನೋಡ್ಕೊಳ್ಬೋದು. ಆದರೆ ನಿನಗೆ ನೌಕರಿ ಅವಶ್ಯಕತೆ ಇದೆ. ನೌಕರಿ ಎಲ್ಲಿದೆ ಧರ್ಮಣ್ಣನವರೇ? ನೌಕರಿ ಹಣ ತುಂಬಿದ ಬ್ಯಾಗ್ ಮುಂದಿಟ್ಟೊಡನೆ ನಾವು ಕೇಳಿದ ನೌಕರಿ. ಅದರಲ್ಲಿ ನಮ್ಮಂತ ಬಡವರಿಗೆ ಇನ್ನೆಲ್ಲಿಂದ ನೌಕರಿ? ಹೌದು ಚಂದ್ರು, ಬಡವ ಬಲ್ಲಿಗರಿಗೆ ನೌಕರಿ ಎಂಬುದು ಬೆಳಕು ಕೊಡುವ ಸೂರ್ಯನಂತೆ. ಕಷ್ಟಪಟ್ಟು ವಿದ್ಯೆ ಕಲಿತರು ನೌಕರಿ ಸಿಗುದಿಲ್ಲ ಅಂದ ಮೇಲೆ ವಿದ್ಯಾವಂತ ಯುವಕರ ಪಾಡೇನು? ಈ ಭೂಮಿ ಮೇಲೆ ಹುಟ್ಟಿಸಿದ ದೇವರು ಹುಲ್ಲು ಕೊಡಲಾರನೆ. ಹಾಗೆ ಹಿರಿಯರು ಹೇಳಿದ ಮಾರ್ಗದರ್ಶನದಲ್ಲಿ ನಡೆಯಬೇಕು ಅಷ್ಟೇ. ಅಶೋಕ್, ನೀನು ನಿಜವಾಗ್ಲೂ ಪುಣ್ಯವಂತ ಕಣೋ. ಯಾಕಂದ್ರೆ ಈ ದೇವ ಮಂದಿರದಲ್ಲಿ ದೇವರಂತ ಸೋದರನು ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದು ನನ್ನ ಬಾಳಿನ ಭಾಗ್ಯ ಕಣೋ, ಭಾಗ್ಯ. ಚಂದ್ರು, ನಿನ್ನ ಹೊಗಳಿಕೆ ಮಾತಿನಿಂದ ಶಿಖರಕ್ಕೇರಿಸಿದರು. ನೋಡೋಣ, ನಮ್ಮ ತಂಗಿಯನ್ನು ಇನ್ನೊಂದು ದಾರಿ ಎದ್ದು ಈ ಮಹಾ ಮಂದಿರಕ್ಕೆ ಅಳಿಯನ್ನಾಗಿ ಮಾಡಿಕೊಳ್ಳೋಣ. ಮಿತ್ರ, ಈ ನಿರ್ಗತಿಗೆ ಅಷ್ಟೊಂದು ಅದೃಷ್ಟ ಬೇಡ. ಚಂದ್ರು, ಅಂದು
ಒಂದು ನೀರಿನಲ್ಲಿ ಮುಳುಗುತ್ತಿದ್ದ ನನ್ನ ತಮ್ಮನನ್ನ ಪ್ರಾಣಾಪಾಯದಿಂದ ಉಳಿಸಿದೆ. ಅದರ ಪ್ರತಿಫಲವಾಗಿ ನಾನು ನಿನಗೆ ಏನೂ ಕೊಟ್ಟಿಲ್ಲ. ನೋಡಪ್ಪ, ನೀನಂತೂ ನೌಕರಿ ಮಾಡಬೇಕೆಂದಿದೆ. ನಿನಗೆ ನೌಕರಿ ಕೊಡಿಸುವ ಭಾರ ನಮ್ಮದು. ಅದೇ ರೀತಿ ನನ್ನ ತಂಗಿಯನ್ನ ನಿನಗೆ ಧಾರೆಯದ್ದು ಮದುವೆ ಮಾಡಿ ಇವನ ನೌಕರಿಗಾಗಿ ಎಷ್ಟು ಹಣ ಬೇಕೋ ಅದನ್ನು ಕೊಟ್ಬಿಡಿ. ಸ್ವಲ್ಪ ಹೊಲದಲ್ಲಿ ಕೆಲಸ ಇದೆ, ನಾನು ಹೊಲದ ಕಡೆ ಹೋಗ್ತೀನಿ. ಸರಿ ಅಣ್ಣ. ಸೀತಾ ಸೀತಾ ಶೋಭನೆ ಇಟ್ಕೊಂಡು ಬಾರಮ್ಮ. ಈಗ ಹೇಳೋ ಮುಂಚೆ ರೆಡಿ ಮಾಡಿ. ಚಂದ್ರು, ನನ್ನ ತಂಗಿ ಮಾಡಿದ ಕಾಫಿ ಹೇಗಿದೆ? ಕಾಫಿ ತುಂಬಾ ಚೆನ್ನಾಗಿದೆ. ನನ್ನ ತಂಗಿ ಕಾಫಿ ಅಷ್ಟೇ ಅಲ್ಲ, ಪ್ರತಿಯೊಂದು ಅಡಿಗೆ ಮಾಡೋದಲ್ಲಿ ಎತ್ತಿದ ಕೈ. ಅಣ್ಣ, ಸುಮ್ನೆ ಇರು. ಹೆಣ್ಣು ಹುಟ್ಟಿದ ಮೇಲೆ ಅಡುಗೆ ಮಾಡೋದು ಸಹಜ ಅಲ್ವೇನಣ್ಣ? ನೋಡ್ ಚಂದ್ರು, ನನ್ನ ತಂಗಿ ಬಹು ತುಂಟಿ. ಅಮ್ಮನವರೇ, ಬರೀ ಕಾಫಿನ? ಹಾಗಾದ್ರೆ ನಮ್ಮ ಹೊಟ್ಟೆ ಗತಿಯನ್ನು? ಚಂದ್ರು ದೂರದಿಂದ ಬಂದಿದ್ದಾನೆ, ತುಂಬಾ ಹಸಿದುಕೊಂಡು ಬರುತ್ತಿದ್ದಾನೆ. ಹೋಗಮ್ಮ, ಹೊರಗಡೆ ಹೋಗಿ ಊಟಕ್ಕೆ ರೆಡಿ ಮಾಡಿ. ಸರಿ, ಊಟಕ್ಕೆ ನಾನು ಸ್ಪೆಷಲ್ ಏನಾದ್ರು ರೆಡಿ ಮಾಡ್ತೀನಿ. ಅವ್ರದ್ದು ಕರ್ಕೊಂಡು ಊಟಕ್ಕೆ ಬಂದ್ಬಿಡೋಣ. ಅವರು ಅಂದ್ರೆ? ಅಣ್ಣ, ಓ, ಅರ್ಥವಾಯ್ತು, ಅವರು. ಸರಿ ಸರಿ ಸರಿ. ಹೇಗ್ ಬಂದ್ಬಿಡಿ? ಚಂದ್ರು, ದೂರದಿಂದ ಬಂದಿರ್ತೀಯ, ಕೈಕಾಲು ಮುಖದಳು ಫ್ರೆಶ್ ಅಪ್ ಆಗಿ ಒಳಗಡೆ ಊಟಕ್ಕೆ ಬಂದ್ಬಿಡು. ಇಂಥ ಅರಮನೆಯ ಈ ಸುಂದರಿ ನನ್ನ ಬಾಳಿನ ಸಂಗಾತಿಯಾದರೆ